ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಕೂಡ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಚಿವರುಗಳು ನೋಡ್ತಾ ಹೋಗೋಣ. ಅಭಿಪ್ರಾಯವನ್ನ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ನಾವು ಮಾಡ್ತೇವೆ. ಬೇಡ ಅನ್ನುವಂತ ಆರೋಪ ಆಗ್ರಹ ಆಯ್ತು, ಹೇಳಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಹೇಳಿ. ನಾವು ಈ ದೇಶದಲ್ಲಿ ಬಿಜೆಪಿಯವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಆದರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ. ಜನಗಳಿಗೆ ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಮುಕ್ತ ಅವಕಾಶ ಇದೆ. ಅವ್ರು ಹೇಳೋದು ಸರಿ ಇರ್ಬೋದು, ಸರಿ ಇಲ್ಲದೆ ಇರಬಹುದು, ವಾಸ್ತವಾಂಶದಿಂದ ಕೂಡಿರ್ಬೋದು, ವಾಸ್ತವ ಇಲ್ಲದೆ ಇರಬಹುದು. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದನ್ನು ತೀರ್ಮಾನ ಮಾಡುವಾಗ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೇವೆ. ಸರ್ಕಾರದ ಉದ್ದೇಶ ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದನ್ನು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಆ ಮಾತುಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಅದನ್ನೇ, ಈಗ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಹೇಳಲಿ. ಅವ್ರ ಅಭಿಪ್ರಾಯ ಸರಿ ಇರ್ಬೋದು, ಬೇರೆ ಇರ್ಬೋದು, ಮತ್ತೊಂದು ಇರಬಹುದು, ಅದೆಲ್ಲ ಇರಲಿ. ನಾವೀಗ ಅದರ ಬಗ್ಗೆ ನಾನು ಯಾರ ಜೊತೆಗೂ ಕೂಡ ನಾನು ಚರ್ಚೆಗೆ ಅವ್ರ ಜೊತೆ ಇಳಿಯೋದಿಲ್ಲ. ಅವರ ಅಭಿಪ್ರಾಯಗಳು ಅವ್ರವ್ರಿಗೆ ಹೇಳಿ. ಎಲ್ಲ ನನ್ನ ಅಭಿಪ್ರಾಯ, ನಾನೊಬ್ಬ ಕ್ಯಾಬಿನೆಟ್ ಮೆಂಬರ್ ಆಗಿ ಕ್ಯಾಬಿನೆಟ್ ಒಳಗಡೆ ಮಾತಾಡಬೇಕಾಗಿರೋದು. ನಾನು ಏನು ಓತು ತಗೊಂಡಿರುವಂಥದ್ದು. ನಾನು ಇವತ್ತು ಮಾತಾಡ್ಬೋದು, ನನ್ನ ಅಭಿಪ್ರಾಯ ಇದೆ, ಇಲ್ಲ ಅಂತಲ್ಲ. ಆದರೆ ಕ್ಯಾಬಿನೆಟ್ ಮೆಂಬರ್ ಆಗಿಟ್ಕೊಂಡು ಹೊರಗಡೆ ಮಾತಾಡ್ತಕ್ಕಂಥದ್ದು ಕೂಡ ಸೂಕ್ತ ಅಲ್ಲ. ಆದರೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಸರ್ಕಾರದ ಪರವಾಗಿ ನಾವು ಆಲಿಸ್ತಾ ಇದ್ದೇವೆ. ಅದು ನಮ್ಮ ಕರ್ತವ್ಯ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೋಬೇಕು. ಸತ್ಯಾಸತ್ಯತೆ ಏನಿದೆ ಅದರಲ್ಲಿ ಅನ್ನೋದನ್ನು ವಿಮರ್ಶೆ ಮಾಡಬೇಕು. ಸತ್ಯದ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಮಾಡಬೇಕು. ಆದರೆ ಇದರ ನಡುವೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಕೂಡ ನಮ್ಮ ಸಂಕಲ್ಪ ಇದೆ. ಆದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ.